ನಮಸ್ತೆ ಎಲ್ರಿಗೂ. ಇವತ್ತು ಸಾಫ್ಟಾಗಿ ಹೇಗೆ ನಮ್ಮ ಮನೇಲಿ ಜಾಮೂನ್ ಮಾಡ್ತೀವಿ ಅಂತ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೆ MTR ಮಿಕ್ಸ್ ತೊಗೊಂಡಿದ್ದೀನಿ 1/2 kgದು. ಇದನ್ನು ಒಂದು ಕಪ್ಗೆ ಹಾಕಿ ಅಳತೆ ಮಾಡಿ ಇಟ್ಕೊಳ್ಳಿ. ಇದನ್ನು ಜಲ್ದಿ ಇಟ್ಕೋಬೇಕು, ಗಂಟು ಇಲ್ದಿರೋ ಥರ. ಯಾಕಂದರೆ ಜಾಮೂನ್ ಸಾಫ್ಟಾಗಿ ಬರಬೇಕು, ಗಂಟು ಇಲ್ದಿರೋ ಥರ ಅಂದರೆ ಜಲ್ದಿ ಇಟ್ಕೋಬೇಕು. ಜಲ್ದಿ ಹಿಡ್ಕೊಂಡು ಆದಮೇಲೆ ಈ ಥರ ಜಲ್ದಿ ಇಟ್ಕೊಂಡಾದಮೇಲೆ ಒಂದು ಅರ್ಧ ಸ್ಪೂನ್ ಸಕ್ಕರೆ ಹಾಕ್ಕೋಬೇಕು, ಅರ್ಧ ಸ್ಪೂನ್ ತುಪ್ಪ ಹಾಕ್ಕೋಬೇಕು. ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಒಂದು ಸತಿ ಮಿಕ್ಸ್ ಆದಮೇಲೆ ಒಂದು ಅರ್ಧ ಗ್ಲಾಸ್ ಹಾಲಿಗೆ ಅರ್ಧ ಗ್ಲಾಸ್ ನೀರು ಹಾಕ್ಕೋಬೇಕು. ಯಾಕಂದರೆ ಗಟ್ಟಿ ಹಾಲು ಹಾಕಬಾರ್ದು, ಹಿಟ್ಟಿಟ್ಟು ಥರ ಆಗಿಬಿಡುತ್ತೆ. ಹಾಗಾಗಿ ಮಿಕ್ಸ್ ಮಾಡಿಕೊಂಡು ಈಗ ಹಾಕಿ ಕಲಿಸ್ಕೋಬೇಕು. ಚಪಾತಿ ಹಿಟ್ಟು ಥರ ಕಲಿಸ್ಬಾರ್ದು, ಸುಮ್ಮನೆ ಹಾಲು ಹಾಕಿ ಹಿಂಗೆ ತಿರುಗಿಸ್ಕೋತಾ ಇರಬೇಕು. ಅದು ಕೈಗೆ ಅಂಟೋ ಥರನೇ ಇರಬೇಕು, ಸಾಫ್ಟಾಗಿ ಬರಬೇಕು ಅಂದರೆ. ನೋಡಿ ಈ ಥರ ಹಾಲು ಹಾಕಿ ಅದೆಲ್ಲ ಸ್ವಲ್ಪ ಗಟ್ಟಿ ಆಗೋ ಥರ ಕಲಿಸ್ಕೊಂಡ್ರೆ ಸಾಕು. ಈ ಥರ ಕೈಗೆ ಅಂಟ್ತಾ ಇರಬೇಕು ನೋಡಿ, ಈ ಥರ ಅಂಟ್ತಾ ಇರೋದು. ಈಗ ಒಂದು ಚುಟ್ಟು ತುಪ್ಪ ಹತ್ಕೊಂಡು ಮೇಲೆ ಕ್ಲೀನಾಗಿ ಈ ಥರ ಸವರ್ಬಿಟ್ಟು ಒಂದು ಪ್ಲೇಟ್ ಮುಚ್ಚಿ ಇಡೋಣ. ಒಂದು 5 ನಿಮಿಷ ಸಾಕು. ಎಣ್ಣೆ ಕಾಯೋ ಅಷ್ಟರಲ್ಲಿ ಒಂದು 5 ನಿಮಿಷ ಸಾಕು. ಈಗ ಪಾಕ ಮಾಡ್ಕೊಳ್ಳೋಣ. ಅದಕ್ಕೆ ಒಂದು ಸ್ಟವ್ ಹಚ್ಕೊಂಡು ಒಂದು ಕಡಾಯಿ ಇಟ್ಕೊಳ್ಳೋಣ. ಅದಕ್ಕೆ ಯಾವ ಕಪ್ಪಲ್ಲಿ ನಾವು ಅಳತೆ ಮಾಡ್ಕೊಂಡಿದ್ವೋ ಅದರಲ್ಲಿ 1.5 ಕಪ್ ಸಕ್ಕರೆ ಹಾಕೋತಾ ಇದ್ದೀನಿ, 2 ಕಪ್ಪು ನೀರು ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಒಂದು 15 ನಿಮಿಷ ಅದನ್ನು ಮಳ್ಳೋದಕ್ಕೆ ಬಿಡಬೇಕು ಚೆನ್ನಾಗಿ. ಸಕ್ಕರೆ ಕರಗಿದ್ರೆ ಸಾಕು, ಇದಕ್ಕೇನು ಪಾಕ ಬರೋ ಅವಶ್ಯಕತೆ ಇಲ್ಲ. ಇನ್ನೊಂದು ಕಡೆ ಸ್ಟವ್ ಹಚ್ಕೊಂಡು ಒಂದು ಬಾಣಲಿ ಇಟ್ಕೊಂಡು ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಕಾಯೋ ತನಕ ಸ್ವಲ್ಪ ಉಂಡೆ ಹಾಕೊಳ್ಳೋಣ. ಈಗ ನೋಡಿ 5 ನಿಮಿಷ ಆಗಿದೆ, ಹಿಟ್ಟು ಕಲಸಿ ಈ ಥರ ಉಬ್ಬಿ ಬಂದಿರುತ್ತೆ. ಅದನ್ನು ಸ್ವಲ್ಪ ತೊಗೊಂಡು ಮತ್ತೆ ಹಂಗೆ ಪ್ಲೇಟ್ ಮುಚ್ಚಿ ಇಟ್ಬಿಡೋಣ, ಹಿಟ್ಟು ಆರಬಾರ್ದು ಅಂತ. ಈಗ ಇನ್ನೊಂದು ಪ್ಲೇಟ್ ತೊಗೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಹಿಂಗೆ ಸವರಿ ಇಟ್ಕೋಬೇಕು, ಉಂಡೆಗಳನ್ನ ಅದ್ರ ಮೇಲೆ ಇಟ್ಕೊಳ್ಳೋದಕ್ಕೋಸ್ಕರ. ಈಗ ಹಿಟ್ಟಿದೆಯಲ್ಲ, ಹಿಟ್ಟನ್ನು ನಿಮಗೆ ಯಾವ ಸೈಜ್ ಬೇಕು ಫಸ್ಟು ಕಟ್ ಮಾಡಿ ಈ ಥರ ಇಟ್ಕೋಬೇಕು. ನಾದಬಾರ್ದು, ಹಿಟ್ಟನ್ನ ಹಂಗೆ ಕಟ್ ಮಾಡಿ ಇಟ್ಕೊಂಡು ಈಗ ಸಾಫ್ಟಾಗಿ ಈ ಥರ ತಿರುಗಿಸ್ಕೊಂಡು ಉಂಡೆ ಹಾಕಿ ಇಟ್ಕೋಬೇಕು. ಚಪಾತಿ ಹಿಟ್ಟು ಥರ ಯಾವತ್ತೂ ನಾದಬಾರ್ದು. ಉಂಡೆ ಹಾಕ್ಕೊಂಡ್ಮೇಲೂ ಈ ಥರ ಮಾಡ್ಕೊಂಡಾದ್ಮೇಲೆ ಮೀಡಿಯಮ್ ಉರಿಲಿ ಇಟ್ಕೊಂಡು ಈ ಥರ ಒಂದೊಂದೇ ಸೈಡಲ್ಲಿ ಬಿಟ್ಕೋಬೇಕು. ಈ ಥರ ಬಿಟ್ಕೊಂಡಾದ್ಮೇಲೆ ಒಂದು ಸ್ಪೂನ್ ಸಹಾಯದಿಂದ ತಿರುಗಿಸ್ಕೋಬೇಕು ನೀಟಾಗಿ. ಸೌಟೆಲ್ಲ ಹಾಕ್ಬೇಡಿ, ಒಂದು ಸ್ಪೂನ್ ಸಾಕು. ಈ ಥರ ತಿರುಗಿಸ್ತಾನೇ ಇರಬೇಕು, ಅದ್ರ ಮೇಲೆ ತಿರುಗಿಸ್ಬಾರ್ದು. ಸೈಡಲ್ಲಿ ಹಿಂಗೆ ರೌಂಡ್ ಮಾಡ್ಕೋತಾ ಬರಬೇಕು. ಆವಾಗ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕನೂ ತಿರುಗಿಸ್ಕೋತಾ ಇರಬೇಕು. ನೋಡಿ ಈ ಥರ ತಿರುಗಿಸ್ತಾ ಇದ್ದರೆ ಅದು ಕಲರ್ ಚೆನ್ನಾಗಿ ಬರುತ್ತೆ. ಒಂದು ಕಡೆ ಕಲರ್ ಬರೋದು, ಒಂದು ಕಡೆ ಕಲರ್ ಬರದೇ ಇರೋದು ಆ ಥರ ಆಗೋಲ್ಲ. ನಿಲ್ಲಿಸ್ಬಿಟ್ರೆ ಆ ಥರ ಆಗೋದು. ಈ ಥರ ಕೈ ಆಡ್ತಾನೆ ಇರಬೇಕು ಅದಕ್ಕೆ. ನೋಡಿ ಈಗ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ. ಈ ಥರ ಗೋಲ್ಡನ್ ಬ್ರೌನ್ ಆದಮೇಲೆ ಎಲ್ಲ ಒಂದು ಬಟ್ಲಿಗೆ ತೆಗೆದಿಟ್ಕೊಳ್ಳೋದು. ಈ ಥರ ಎಲ್ಲನೂ ಈಗ ಇರೋ ಉಂಡೆಗಳನ್ನ ಹಾಕ್ಕೊಂಡು ಇರೋ ಹಿಟ್ಟೆಲ್ಲ ಈ ಥರ ಮಾಡಿ ಇಟ್ಕೊಳ್ಳೋದು. ಈ ಥರ ಆದಮೇಲೆ ನೋಡಿ ಇಷ್ಟೇ. ಈಗ ನೋಡಿ ಪಾಕ ಆಗಿದೆ. ಇದನ್ನು ಆಫ್ ಮಾಡಿಕೊಂಡು ಅರ್ಧ ಸ್ಪೂನ್ ಏಲಕ್ಕಿ ಪುಡಿ ಹಾಕ್ಕೊಳ್ಳೋದು. ಆಮೇಲೆ ಕೇಸರಿ ದಳ 1-2 ಹಾಕ್ಕೊಳ್ಳೋದು. ಕಲರ್ ಚೆನ್ನಾಗಿರುತ್ತೆ, ಸ್ಮೆಲ್ ಚೆನ್ನಾಗಿರುತ್ತೆ ಅಂತ ಹಾಕ್ಕೊಂಡು ಇದೊಂದು 5 ನಿಮಿಷ ಆರಬೇಕು ಪಾಕ. ತುಂಬ ಬಿಸಿಲು ಹಾಕ್ಬಿಟ್ರೆ ಜಾಮೂನು ತುಂಬ ಮೆತು ಆಗ್ಬಿಡುತ್ತೆ ಅಂತ. ನೋಡಿ ಈಗ ಒಂದು 5 ನಿಮಿಷ ಇದನ್ನು ಬಿಡೋಣ. ಹಾಗೇ 5 ನಿಮಿಷ ಆಗಿದೆ, ಪಾಕ ಇನ್ನೂ ಬಿಸಿನೇ ಇದೆ. ಈಗ ಜಾಮೂನೆಲ್ಲ ಹಾಕೋತಾ ಇದ್ದೀನಿ. ನೋಡಿ ಅರ್ಧ kgಗೆ 40 ಜಾಮೂನ್ ಆಗಿದೆ. ಈಗ ಈ ಥರ ತಿರುಗಿಸ್ಕೊಂಡು ಒಂದು ಸತಿ ಕ್ಲೋಸ್ ಮಾಡಿ 1 ಅವರ್ ಬಿಟ್ಬಿಡೋಣ. ನೋಡಿ ಈಗ 1 ಅವರ್ ಆಗಿದೆ. ಪಾಕ ಎಲ್ಲ ಇರ್ಕೊಂಡು ಎಷ್ಟು ಚೆನ್ನಾಗಾಗಿದೆ ಜಾಮೂನು. ಒಂದು ಬಟ್ಲಿಗೆ ಹಾಕೋತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ಕಲರೂ ಅಂತ. ಯಾರು ಬೇಕಾದ್ರೂ ಮಾಡ್ಬೋದು. ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.